ತಿಗಳ ಸಮುದಾಯದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನಕ್ಕೆ ಸಮಾಜ ಸೇವಕ ಎ. ಶ್ರೀನಿವಾಸ್ ರವರಿಂದ ಆರ್ಥಿಕ ನೆರವು. ಕೋಲಾರ ನಗರದ ಕಾರಂಜಿಕಟ್ಟೆಯಲ್ಲಿರುವ ತಿಗಳ ಜನಾಂಗದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನಕ್ಕೆ ಅಗತ್ಯವಾಗಿದ್ದ ಜನರೇಟರ್ ಖರೀದಿಗೆ ಸಮಾಜ ಸೇವಕ ಎ. ಶ್ರೀನಿವಾಸ್ ರವರಿಂದ 8 ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ಚೆಕ್ ಮೂಲಕ ಎ. ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳ ಮೂಲಕ ದೇವಾಲಯದ ಗೌಡರಿಗೆ ಬುಧವಾರ ತಲುಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಿಗಳ ಸಮುದಾಯದ ಮುಖಂಡ ಪಾಲ್ಗುಣರವರು, ಸಮುದಾಯದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನ ಶೀಘ್ರದಲ್ಲೇ ಉದ್ಘಾಟನೆ ನೆರವೇರಲಿದ್ದು, ನಮ್ಮ ಸಮುದಾಯದ ಭವನಕ್ಕೆ ಅಗತ್ಯವಾದ ಜನರೇಟರನ್ನು ನಮ್ಮ ಸಮುದಾಯದವರೇ ಆದ ಎ. ಶ್ರೀನಿವಾಸ್ ಆರ್ಥಿಕ ಸಹಾಯ ನೀಡಿ ಸೇವೆ ಸಲ್ಲಿಸಿರುವುದು ಸಂತೋಷ ತಂದಿದೆ. ಶ್ರೀನಿವಾಸ್ ರವರು ಈಗಾಗಲೇ ಬಹಳಷ್ಟು ಸಮುದಾಯಗಳಿಗೆ ಹಾಗೂ ಆಟೋ ನಿಲ್ದಾಣಗಳನ್ನು ನಿರ್ಮಾಣ ಸಹಾಯ ಮಾಡಿದ್ದು, ಬಡ ಜನತೆಗೆ ತಮ್ಮ ಕೈಲಾದ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿದ್ದು, ಅವರು ಮಾಡುತ್ತಿರುವ ಸಮಾಜ ಸೇವೆ ಇನ್ನಷ್ಟು ಮುಂದುವರೆಯಲಿ ಎಂದು ಆಶಿಸಿದರು. ಓಕೆ. ನಾವೆಲ್ಲ ಇದ್ದಂಗೆ ಇದಕ್ಕೆ ಕುಲಕ್ಕೆ ಅವ್ರ ತಂದೆ ತಾಯಿ ಇದ್ದಂಗೆ ಅಲ್ಲ, ಅದು ತೆಗೆ ಗಡಿಬಿಡಿ ದಂಡ ಹಾಕ್ಬೇಕು. ಕಾರಂಜಿಕಟ್ಟೆ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ಏನು ತುಂಬ ಹತ್ತಿರದಲ್ಲಿ 23ನೇ ತಾರೀಕು ವಿಜಯತಿರೋದ್ರಿಂದ ಎಲ್ಲ ಕಾರ್ಯ ಸಂಪೂರ್ಣಗೊಂಡು ಅಂತಿಮವಾಗಿ ಜನರೇಟರ್ ಬೇಕು, ಕರೆಂಟಿನ ವ್ಯವಸ್ಥೆ ಬೇಕು ಅಂದ್ಬಿಟ್ಟು ತಿಗಳ ಸಮಾಜದವರು ಈ ಎ. ಶ್ರೀನಿವಾಸ್ ಅವರು ಆದ ಅದೇ ಸಮಾಜದವರು ನಮ್ಮ ಎ. ಶ್ರೀನಿವಾಸ್ ಸಮಾಜ ಸೇವಕರು ಸುಮಾರು 3 ವರ್ಷದಿಂದ ಒಂದೇ ಸಮವಾಗಿ ಒಂದೇ ರೀತಿಯಲ್ಲಿ ಎಲ್ಲ ಬಡವರಿಗೂ ಎಲ್ಲ ಜಾತಿ ವರ್ಗದವರೆಗೂ ಎಲ್ಲರಿಗೂ ಸಮಾನವಾಗಿ ಸಹಾಯ ಮಾಡಿಕೊಂಡು ಬಡ ಬಗ್ಗರಿಲ್ಲದೆ ಎಲ್ಲರಿಗೂ ಒಂದೇ ಕಣ್ಣಿಂದ ಒಂದೇ ಜಾತಿಯಿಂದ ನೋಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಅದೇ ಥರ ಧರ್ಮರಾಯ ಸ್ವಾಮಿ ದೇವಸ್ಥಾನದವ್ರು ಕರೆದು ಈ ಕಲ್ಯಾಣ ಮಂಟಪಕ್ಕೆ ಜನರೇಟರ್ ಬೇಕು, ಒಂದು 8 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದಕ್ಕೆ ನೀವು ಏನೋ ಸಹಾಯ ಮಾಡಬೇಕಂದಾಗ ಅದರಲ್ಲಿ ತನ್ನದೇ ಸಮಾಜ ಬೇರೆ, ಅದರಿಂದ ಆದರೂ ಕೂಡ ಯಾರು ಕೇಳಿದ್ರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇದರಲ್ಲಿ ಬೇರೆ ಏನು ಹೇಳ್ತೀರಾ, 8 ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ಇವತ್ತು 8 ಲಕ್ಷ ಚೆಕ್ಕಿನ ಮೂಲಕ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಗುಡಿ ಇದು ಕಲ್ಯಾಣ ಮಂಟಪಕ್ಕೆ ಇವತ್ತು ನೀಡಿದ್ದಾರೆ. ಏನೇ ಸಮಾಜ ಸೇವೆ ಇದ್ರೂ ಕೂಡ ಇದೇ ರೀತಿ ಪ್ರತಿ ಜಾತಿಗೆ ಪ್ರತಿ ವರ್ಗಕ್ಕೂ ನಾನು ಮಾಡ್ತೀನಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಅವ್ರು ಬಂದಿಲ್ಲ, ಅವರ ಮುಖಂಡರಾದ ನಾವು ಎಲ್ಲ ಬೆಂಬಲಿಗರು ಬಂದು ನಾವು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಅವರೆಲ್ಲ ಸಹವರ್ಗದವರಿಗೆ ಈ ಚೆಕ್ಕನ್ನು ವಿತರಿಸಿದ್ದೀವಿ. ಜನರೇಟರ್ ಕೊಡಿಸ್ತೀನಿ ಅಂತ, ಅವಶ್ಯಕತೆ ಜನರೇಟರ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ 8 ಲಕ್ಷ ವೆಚ್ಚ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ವೆನಿಲು ಕುಲಬಾಂಧವರೆಲ್ಲನೂ ಸೇರಿ ಅದಕ್ಕೆ ಜನರೇಟರ್ ತೆಗೆದುವಂಥ 8 ಲಕ್ಷವನ್ನು ಎ. ಶ್ರೀನಿವಾಸ್ ಅವರು ಇದ್ರ ಮುಖಾಂತರ ಚೆಕ್ ಮುಖಾಂತರ ಈಗಿನ ಅಧ್ಯಕ್ಷರಿಗೆ ನೀಡ್ತಾರೆ. ಈ ಸಂದರ್ಭದಲ್ಲಿ ಎ. ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳಾದ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಸುರೇಶ್, ಜಿಯಾ ಉಲ್ಲಾ ಖಾನ್, ಗಂಗಾಧರ, ಕಾರ್ತಿಕ್, ಅನಿಲ್, ಸೈಯದ್, ಮೊಹಮ್ಮದ್, ಆರಿಫ್,
ಅರುಣ್ ಕುಮಾರ್, ಮಿರ್ಜಾ ಶೇಖ್, ಮೌಲಾ, ನವೀನ್ ನಾಯಕ್, ಹನುಮಂತ, ಏಜಾಜ್ ಖಾನ್, ವಿನಯ್, ಶಂಕರ್ ಪರಮೇಶ್, ದೇವಾಲಯದ ಯಜಮಾನ ಆನಂದ್ ಕುಮಾರ್, ಗೌಡರಾದ ಅಯ್ಯಪ್ಪ, ಮುರಳಿ, ಶ್ರೀಕಾಂತ್, ಗೋಪಾಲಪ್ಪ, ಯಲ್ಲಪ್ಪ, ಅಶೋಕ್, ಪಾಪಣ್ಣ, ಕೃಷ್ಣಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು.